ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಹಾಗಾದರೆ ನಾವು ಇವತ್ತೇನು ಮಾಡೋಣ ಅಂತಂದರೆ ಮಾಡೆಲ್ ಕ್ವಶನ್ ಪೇಪರ್ ಬಗ್ಗೆ ಡಿಸ್ಕಷನ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ ಏನಂದರೆ ತುಂಬ ದಿನ ನಿಮ್ಮ ಹತ್ರ ಟೈಮ್ ಇಲ್ಲ ಪ್ರಾಪರಾಗಿ ಪ್ರಿಪೇರ್ ಆಗಿ, ಯಾಕಂದರೆ ನಮ್ಮ ಹತ್ರ ಇರೋ ತುಂಬಾ ಕಡಿಮೆ ಟೈಮ್ ಅಂತ ಹೇಳಿದ್ದೆ. ಆವಾಗಲೂ ನಾನು ಹೇಳಿದ್ದು ಒಂದೇ ಪಾಯಿಂಟ್ ಏನಂದರೆ ತುಂಬ ಟೈಮ್ ಟೇಬಲ್ ಚೇಂಜಸ್ ಆಗಲ್ಲ, ಅದೇ ಟೈಮ್ ಟೇಬಲ್ ಇರುತ್ತೆ, ಇಲ್ಲ ಸ್ವಲ್ಪ ಆಚೆ ಈಚೆ ಆಗುತ್ತೆ ಅಂತ ಹೇಳಿದ್ದೆ. ಆದರೆ ನಮ್ಗೆ ಇವಾಗ ಫೈನಲಿ ಏನಾಗಿದೆ, ಟೈಮ್ ಟೇಬಲ್ ಬಂದಿದೆ ಮಕ್ಕಳೇ. ಏನೂ ಚೇಂಜಸ್ ಇಲ್ಲ, ಅಂದರೆ ಅದೇ ಸೇಮ್ ಆಲ್ಮೋಸ್ಟ್ ಕಂಟಿನ್ಯೂ ಆಗಿದೆ. ಅದೇ ಡೇಟಿಂದನೇ ಸ್ಟಾರ್ಟ್ ಆಗ್ತಿದ್ದಾವೆ ಎಕ್ಸಾಮ್ಸು. ನಿಮ್ಮ ಹತ್ರ ಮ್ಯಾಕ್ಸಿಮಮ್ 90 ಡೇಸ್ ಮಾತ್ರ ಇರೋದು. ಎಲ್ಲ ಫಂಕ್ಷನ್ಸು ಅದು ಇದು ಅನ್ನೋದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ, ಇವಾಗ ಜಾಸ್ತಿ ಏನು ಮಾಡಿ ಅಂದರೆ ಸ್ಟಡಿ ಕಡೆ ಫೋಕಸ್ ಮಾಡಿ. ಅದರಲ್ಲೂ ನಾವೇನಂದರೆ ಇವಾಗ ಇನ್ನು ನಾವು ಕೂಡ ನಿಮ್ಮ ಜೊತೆಗೆ ಏನಂದ್ರೆ ಮಾಡ್ತೀವಿ ಕಂಟಿನ್ಯೂಸ್ ಆಗಿ ಇಂಟ್ರಾಕ್ಷನ್ ಮಾಡ್ತೀವಿ. ಚಾಪ್ಟರ್ ವೈಸ್ ನಿಮ್ಗೆ ಏನಾದರೂ ಬೇಕು ಅಂದರೆ, ಇಲ್ಲ ಸ್ಟಡಿಯಲ್ಲಿ ನಮ್ಗೆ ಈ ಟಾಪಿಕ್ ಅರ್ಥ ಆಗ್ತಿಲ್ಲ ಅಂದರೆ ಹೆಂಗೆ ಓದಬೇಕು ಅನ್ನೋದೇ ನಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತಿಲ್ಲ, ಅಥವಾ ನಾವು ಬೋರ್ಡ್ ಎಕ್ಸಾಮ್ನಲ್ಲಿ ಪೇಪರ್ ಹೆಂಗೆ ಪ್ರೆಸೆಂಟ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅಂದರೆ ಎಲ್ಲದಕ್ಕೂ ಕ್ಲಿಯರಾಗಿ ಎಲ್ಲ ವೀಡಿಯೋಸು ಮಾಡ್ತೀವಿ ಮಕ್ಕಳೇ. ಇನ್ಮೇಲಿಂದ ನಾವು ತುಂಬಾ ಇಂಟ್ರಾಕ್ಟಿವ್ ಆಗಿರ್ತೀವಿ. ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ, ನಾವು ಫಾಸ್ಟಾಗಿ ಏನು ಮಾಡ್ತೀವಿ ಅದ್ರ ರಿಲೇಟೆಡ್ ವೀಡಿಯೋಸ್ ಮಾಡ್ತೀವಿ. ಮತ್ತು ಕಮೆಂಟಲ್ಲಿ ಕೂಡ ಹೇಳಿದ್ರಿ ನಮಗೆ ಈ ಥರ ಕೆಲವೊಂದು ಚಾಪ್ಟರ್ಸಿಂದ ಕ್ವಶನ್ಸ್ ಬೇಕು ಅಂತ, ಕಾರ್ಬನ್ಹೈಡ್ರೇಟ್ಸ್ ಕಾಂಪೌಂಡ್ಸಿಂದ ಬೇಕು ಅಂತ ಕೇಳಿದ್ರಿ. ಅದೇ ರೀತಿ ನಿಮ್ಗೆ ಯಾವುದಾದ್ರು ಬೇರೆ ಚಾಪ್ಟರ್ಸಿಂದ ಬೇಕಾಗಿದ್ದರೆ ಅದನ್ನು ಹೇಳಿ ಮಕ್ಕಳೇ. ನಾವೇನು ಮಾಡ್ತೀವಿ ಅಂದರೆ ಮಾಡಿ ನಿಮಗೆ ಕಳ್ಸೋಕ್ಕೆ ಅದನ್ನು ಆದಷ್ಟು ಟ್ರೈ ಮಾಡ್ತೀವಿ. ಅದೇ ರೀತಿ ನಾವು ಇವಾಗ ಏನು ಮಾಡೋಣ ಅಂತಂದರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಈ ಸತಿ ಬೋರ್ಡ್ ಎಕ್ಸಾಮಿನೇಷನ್ಗಳೇನು ತುಂಬಾ ಜಲ್ದಿ ಬಿಟ್ಟಿದ್ದಾರೆ. ನಿಮ್ಮ ಪ್ರಿಪ್ರೇಷನ್ ಕೂಡ ಹೆಲ್ಪ್ ಆಗುತ್ತೆ. 4 ಕ್ವಶನ್ ಪೇಪರ್ಸ್ನ ಪ್ರತಿ ಅಂದರೆ ಸಬ್ಜೆಕ್ಟಲ್ಲೂ ಬಿಟ್ಟಿರೋದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದನ್ನು ನೀಟಾಗಿ ಏನು ಮಾಡಿ ಅಂದರೆ ಫೋಕಸ್ ಮಾಡಿ. ಇನ್ನು ಕೆಲವೊಬ್ಬರಿಗೆ ಸಿಲೆಬಸ್ ಕಂಪ್ಲೀಟ್ ಆಗಿರಲ್ಲ, ಆದಷ್ಟು ಇನ್ನೊಂದು 1 ತಿಂಗಳಲ್ಲಿ ನಿಮ್ಮ ಟೀಚರ್ಸ್ ಕೂಡ ಎಲ್ಲ ಸಿಲೆಬಸ್ನ ಕವರ್ ಮಾಡ್ತಾರೆ. ನಿಮಗೆ ಅಕಸ್ಮಾತ್ ಯಾವ್ದಾದ್ರು ಟಾಪಿಕ್ ಇನ್ನೂ ಅರ್ಥ ಆಗ್ತಾ ಇಲ್ಲ, ನಮಗೆ ಇದು ಸ್ವಲ್ಪ ಈಸಿಯಾಗಿ ಹೇಳ್ಕೊಡಿ ಅನ್ನೋದಿದ್ದರೆ ಹೇಳಿ, ಆ ಚಾಪ್ಟರ್ನ ತೊಗೊಂಡು ಏನು ಮಾಡ್ತೀವಿ ಅಂದರೆ ನಿಮಗೋಸ್ಕರ ನಾವು ಮಾಡಿಬಿಟ್ಟು ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ ನಮ್ಮ ಮಕ್ಕಳೇ, ಹಾಗಾದರೆ ಇವಾಗ ಏನು ಮಾಡೋಣ ಅಂದರೆ ಮ್ಯಾಥ್ಸ್ನ MCQs 2 ಮಾಡೆಲ್ ಕ್ವಶನ್ ಪೇಪರಿಂದ ನಾನು ತೊಗೊಂಡಿದ್ದೀನಿ. ಆಮೇಲೆ ಬೇಕಿದ್ರೆ ಇನ್ನೆರಡು ಮಾಡೆಲ್ ಕ್ವಶನ್ ಪೇಪರ್, ಅಂದರೆ ನಿಮ್ಮ ಕಂಪ್ಲೀಟ್ ಸಿಲೆಬಸ್ ಮುಗಿದ ಮೇಲೆ ಇನ್ನೊಂದು 15 ಅಥವಾ 1 ಈ ಮಂತ್ ಎಂಡಲ್ಲಿ ಏನು ಮಾಡ್ತೀವಿ ಅಂದರೆ ಇನ್ನೆರಡು ಮಾಡೆಲ್ ಕ್ವಶನ್ ಪೇಪರ್ಸಿಂದ ಎಲ್ಲ ಕ್ವಶನ್ನ ಸಾಲ್ವ್ ಮಾಡಿ ಹಾಕ್ತೀವಿ. ಓಕೆನಾ? ಹಾಗಾದರೆ ಇವಾಗ ಏನು ಮಾಡೋಣ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಿಂದ ಏನು ಮಾಡಿದ್ವಿ ಅಂದರೆ MCQs ಮಾತ್ರ ಮಾಡ್ತಾಯಿದ್ದೀನಿ ಮಕ್ಕಳೇ. ಯಾಕಂದರೆ ಎಲ್ಲ ಮಾಡ್ಕೊಂಡು ಹೋದರೆ ಕೆಲವೊಂದು ಚಾಪ್ಟರ್ಸ್ ನಿಮಗೆ ಆಗಿರಲ್ಲ, ಅವಾಗ ಹೇಳಿದ್ರು ನಿಮಗೆ ಏನಪ್ಪ ಇದು ನಮಗೆ ಆಗೇ ಇಲ್ಲ ಹಂಗೆ ಅನಿಸುತ್ತೆ. ಯಾಕೆ ಸುಮ್ಮನೆ MCQs ಮಾಡಿದ್ರೆ ನಿಮ್ಗೆ ಒಂದು ಟಾಪಿಕ್ ಹೆಂಗೆ ಬಂದಿರ್ಬೋದು ಏನು ಅನ್ನೋದು ಒಂದು ಕ್ಯೂರಿಯಾಸಿಟಿ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅಂತ ಅನ್ಕೋತೀನಿ. ಅದಕ್ಕೆ ಇವಾಗ ಏನು ಮಾಡೋಣ, ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆನಾ? ಹಾಗಾದರೆ ಫಸ್ಟ್ ಕ್ವಶನ್ ನೋಡೋಣ. ಏನದು? ಇದು ಫಸ್ಟ್ ಮಾಡೆಲ್ ಕ್ವಶನ್ ಪೇಪರಿಂದ ಬಂದಿರೋ ಕ್ವಶನ್ಸು. 3 ಮತ್ತು 5ರ ಮ.ಸ ಅಂತ ಹೇಳಿದ್ದಾರೆ. ಹೌದಾ? ಹಾಗಾದರೆ ಮ.ಸ ಅಂದರೆ ಹೆಂಗೆ ಕಂಡು ಹಿಡಿತೀರ ಮಕ್ಕಳೇ? ಹೌದಾ? ಲ.ಸ ಅಂದರೆ ನಿಮಗೆ ಗೊತ್ತು, 2, 3 ಈ ಥರ ಅದರ ಭಾಗಗಳನ್ನು ನಾವೇನು ಮಾಡ್ಕೊಂಡು ಹೋಗ್ತೀವಿ. 3 ಮತ್ತು 5 2 ಏನಾಗುತ್ತೆ? 2 ಕೂಡ ಯಾವುದೇ ಸಂಖ್ಯೆಯಿಂದ ಭಾಗ ಹೋಗೋದು ಬರೀ 1ರಿಂದ. ಹಾಗಾದರೆ ಆಪ್ಷನ್ ಏನು ಬರುತ್ತೆ ಮಕ್ಕಳೇ? 1ನೇ ಆಪ್ಷನ್ ಬರುತ್ತೆ. ಹೌದಾ? ಅದೇ ರೀತಿ ಎರಡನೇ ನೋಡಿ, ಚಿತ್ರದಲ್ಲಿ y = p(x) ಬಹು ಪದೋಯಿಕ ಶೂನ್ಯತೆಗಳನ್ನು ಸಂಖ್ಯೆಯು ಅಂತ ಕೇಳಿದ್ದಾರೆ. ಇವಾಗ ನೋಡಿ, ಇಲ್ಲೊಂದು ಚಿತ್ರ ಕೊಟ್ಟಿದ್ದಾರೆ. ಇದರಲ್ಲಿ ಏನಾಗಿದೆ, y p(x) ಎಲ್ಲಿ ಬಂದಿದೆ ಮಕ್ಕಳೇ? ಈ ಲೈನ್ ಎಲ್ಲಿ ಟಚ್ ಆಗ್ತಿದೆ? ಈ ಪಾಯಿಂಟ್ ಅಂತಂದರೆ ಎಲ್ಲಿ ಟಚ್ ಆಗ್ತಿದೆ? 3ರಲ್ಲಿ ಟಚ್ ಆಗ್ತಾ ಇದೆ. ಹೌದಾ? 1, 2, 3. ಹೌದಾ? ಹಂಗಂದ್ರೆ ಆಪ್ಷನ್ ಏನು ಬರುತ್ತೆ ಮಕ್ಕಳೇ? ಆಪ್ಷನ್ ಎ ಬರುತ್ತೆ. ಹೌದಾ? ಅದೇ ರೀತಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಏನದು? a1x + b1y + c1 = 0 ಮತ್ತು a2x + b2y + c2 = 0. ಈ ರೇಖಾತ್ಮಕ ಸಂಕೀರ್ಣದ ಜೋಡಿಯು ಅನನ್ಯ ಪರಿಹಾರವನ್ನು ಹೊಂದಿದ್ದರೆ, ಹೌದಾ, ಈ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಕೇಳಿದ್ದಾರೆ. ಹಾಗಂದ್ರೆ ಏನು ಹೇಳಿದ್ದಾರೆ? ಅವು ಎರಡೂ ಏನಾಗಿದೆ? ವಿಭಿನ್ನವಾಗಿದೆ ಅಂತ ಅವರೇ ಹೇಳಿಬಿಟ್ಟಿದ್ದಾರೆ. ಹಾಗಾದರೆ ಏನಾಗುತ್ತೆ ಮಕ್ಕಳೇ? ಎರಡು ಕಡೆ ನೋಡಿ, a1 ಮತ್ತು ಅದ್ರ ಕೆಳಗಡೆ ಏನಿದೆ? a2. ಹೌದಾ? b1 b2 ಆಗುತ್ತೆ ಮಕ್ಕಳೇ. ಅದೇ ರೀತಿ c1 c2 ಆಗುತ್ತೆ. ಹೌದಾ? 3 ಸಮಾನವಾಗಿಲ್ಲ ಅಂದರೆ ಬೇರೆ ಬೇರೆ ಆಗಿದೆ, ಅನನ್ಯ ಅಂತ ಕೊಟ್ಬಿಟ್ಟಿದ್ದಾರೆ ಅವರೇ. ಹೌದಾ? ಅನನ್ಯ ಪರಿಹಾರವನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಏನಾಗುತ್ತೆ? ಯಾವುದು ಸಮಾನವಾಗಿರಲ್ಲ ಅಂತ ಹೇಳ್ಬೋದು. ಆದರೆ ಇಲ್ಲಿ ಯಾವುದೂ ಆಪ್ಷನ್ ಇಲ್ಲ. ಹಾಗಾಗಿ ಏನಾಗ್ಬೋದು? ಇದು ಇದ್ದೇ ಇದೆ. ಇಲ್ಲಿ ನೋಡಿ, a1 ಮತ್ತು a2 ಏನಾಗಿಲ್ಲ, ಸಮಾನವಾಗಿಲ್ಲ ಅನ್ನೋದನ್ನ ನಾವು ತಿಳಿಸ್ಬೋದು. ಹಾಗಂದ್ರೆ ಏನು ಬರುತ್ತೆ? ಆಪ್ಷನ್ 1ನೇ ಆಪ್ಷನ್ ಬರುತ್ತೆ. ಹೌದಾ ಮಕ್ಕಳೇ? ಅದೇ ರೀತಿ 4ನೇ ಕ್ವಶನ್ ನೋಡೋಣ. ಏನದು? ಇವುಗಳಲ್ಲಿ ಸಮಾಂತರ ಶ್ರೇಣಿಯು ಅಂತ ಕೇಳಿದ್ದಾರೆ. ಸಮಾಂತರ ಶ್ರೇಣಿ ಅಂತಂದರೆ ನಮ್ಗೆ ಏನು ಗೊತ್ತಿರಬೇಕು ಅಂತ ಹೇಳಿದ್ದೇನೆ, ಅದ್ರ ಅಂದರೆ 2 ಸಂಖ್ಯೆಗಳ ಮಧ್ಯಂತರ ಏನು ಸೇಮ್ ಇರಬೇಕು ಅಂತ ಹೇಳ್ತೀವಿ. ಈಗ ನೋಡೋಣ. ಫಸ್ಟು 2ರಲ್ಲಿ 1ನ್ನು ಕಳಿಯೋಣ. ನಮಗೆ ಎಷ್ಟು ಬರುತ್ತೆ ಮಕ್ಕಳೇ? 1 ಬರುತ್ತೆ. ಹೌದಾ? ಅದೇ ರೀತಿ 4 - 2 ಅಂದರೆ ಎಷ್ಟು ಬರುತ್ತೆ? 2 ಬರುತ್ತೆ. ಒಂದು ಕಡೆ 1, ಒಂದು ಕಡೆ 2 ಬರ್ತದೆ. ಹಾಗಂದ್ರೆ ಇದನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವ? ಕರಿಯಲ್ಲ. ಹಾಗಾದರೆ ಹೋಯ್ತು.
ಅದೇ ರೀತಿ ಎರಡನೇದು ತೊಗೊಳ್ಳೋಣ. 7ರಲ್ಲಿ 3 ಹೋದರೆ ಎಷ್ಟು ಬರುತ್ತೆ ಮಕ್ಕಳೇ? 4 ಬರುತ್ತೆ. ಅದೇ ರೀತಿ 10ರಲ್ಲಿ 7 ಹೋದರೆ ಎಷ್ಟು ಬರುತ್ತೆ ನೋಡಿ? 10ರಲ್ಲಿ 7 ತೆಗೆದ್ರೆ 3, ಹೌದಾ? ಒಂದು ಕಡೆ 4 ಒಂದು ಕಡೆ 3 ಬರ್ತಾಯಿದೆ. ಹಂಗಂದ್ರೆ ಇದು ಕೂಡ ಏನಾಗಲ್ಲ, ಸಮಾಂತರ ಆಗಲ್ಲ, ಹೌದಾ? ಅದೇ ಥರ ಇಲ್ಲಿ 4ರಲ್ಲಿ 1 ಹೋತಂದರೆ ಎಷ್ಟು ಬರುತ್ತೆ ಮಕ್ಕಳೇ? 3 ಬರುತ್ತೆ, ಹೌದಾ? ಅದೇ ರೀತಿ 9ರಲ್ಲಿ 4 ಹೋದ್ರಂದ್ರೆ ಎಷ್ಟು ಬರುತ್ತೆ? 5 ಬರುತ್ತೆ. ಇಲ್ಲೂ ಕೂಡ ಏನಾಯ್ತು, 2 ವಿಭಿನ್ನವಾಗೇ ಬಂತು. ಹಾಗಾದರೆ ಇದು ಕೂಡ ಏನಾಗಿರಲ್ಲ, ಸಮಾಂತರ ಶ್ರೇಣಿ ಆಗಿರಲ್ಲ, ಹೌದಾ? ಅದೇ ರೀತಿ ಇಲ್ಲಿ ನೋಡಿ, 9ರಲ್ಲಿ 5 ಹೋಯ್ತು ಅಂದರೆ ಎಷ್ಟು ಬರುತ್ತೆ ಮಕ್ಕಳೇ? 4 ಬರುತ್ತೆ, ಹೌದಾ? ಅದೇ ರೀತಿ 13ರಲ್ಲಿ 9 ಹೋಯ್ತು ಅಂದರೆ ಎಷ್ಟು ಬರುತ್ತೆ? ಅದು ಕೂಡ 4, ಹೌದಾ? ಅದೇ ರೀತಿ 17ರಲ್ಲಿ 13ನ ತೆಗೆದ್ರೆ ಎಷ್ಟು ಬರುತ್ತೆ? 4. 3 ಕಡೆ ಎಷ್ಟು ಬರ್ತಾ ಇದೆ? 4 4 4 ಬರ್ತಾ ಇದೆ. ಹಾಗಂದ್ರೆ ಉತ್ತರ ಏನು ಬರುತ್ತೆ ಮಕ್ಕಳೇ? ಅದು ಆನ್ಸರ್ ಕರೆಕ್ಟಾಗಿದೆ ಅಲ್ವಾ? ಯಾಕಂದರೆ ಸಮಾಂತರ ಶ್ರೇಣಿ ಅಂದರೆ ಏನಾಗಿರಬೇಕು, ಒಂದು ಸಂಖ್ಯೆ ಮತ್ತು ಅದರ ನೆಕ್ಸ್ಟ್ ಯಾವುದು ಬರುತ್ತೆ ಶ್ರೇಣಿಯಲ್ಲಿ ಬರುವ ಸಂಖ್ಯೆ, ಅದ್ರ ಎರಡರ ವ್ಯತ್ಯಾಸ ಯಾವಾಗಲೂ ಏನಾಗಿರಬೇಕು, ಸಮಾನವಾಗಿರಬೇಕು ಅಂತ ಹೇಳ್ತೀವಿ ನಾವು, ಹೌದಾ? ಹಾಗಾದರೆ ಎಲ್ಲ ಕಡೆ ಏನು ಬರ್ತಿದೆ? 4 4 4 ಅಂತ ಬರ್ತಿದೆ. ಹಾಗಂದರೆ ಆಪ್ಷನ್ ಹೇಗೆ ಕರೆಕ್ಟಾಗಿದೆ ಅಂತ ಆಯಿತು. ನೆಕ್ಸ್ಟ್ ಅದೇ ಥರ ನೆಕ್ಸ್ಟ್ ಕ್ವಶನ್ ಏನೇನು ಕೊಟ್ಟಿರುವ ಆವೃತ್ತಿ ವಿತರಣಾ ಕೋಷ್ಟದಲ್ಲಿ ಮಧ್ಯಂತರ ವರ್ಗಾಂತರವು ಅಂತ ಕೇಳಿದ್ದಾರೆ, ಹೌದಾ? ಏನದು? ಫಸ್ಟ್ ಅಂಕಗಳನ್ನು ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳ ಸಂಖ್ಯೆ ಮತ್ತು ಸಂಚಿತ ಆವೃತ್ತಿ ಅಂತ ಹೇಳಿದ್ದಾರೆ. ಹಾಗಾದರೆ ನೋಡೋಣ ಏನು ಕೇಳಿದ್ದಾರೆ ಅಲ್ಲಿ. ಆವೃತ್ತಿ ವಿಸ್ತರಣ ಅಂತ ಕೇಳಿದ್ದಾರೆ. ಏನದು? ಮಧ್ಯಂತರ ಅಂತ ಕೇಳಿದಾರಲ್ವಾ? ಹಾಗಾದರೆ ನಾವೇನು ಮಾಡ್ಬೋದು, ಇಲ್ಲಿ ಟೋಟಲ್ ಆಗಿ ಎಷ್ಟಿದೆ ಅಂತ ನಾವು ನೋಡೋಣ. ಆವೃತ್ತಿಗಳು ಅಂದರೆ ಎನ್ ಎಷ್ಟಿದೆ ಮಕ್ಕಳ? ಇಲ್ಲಿ 20 ಇದೆ, ಹೌದಾ? ಹಾಗಾದರೆ ನಮ್ದು ಏನು ಗೊತ್ತು ಫಾರ್ಮುಲಾ? n/2 ಅಂತ ಬರ್ಕೋತೀರಾ ನೀವು, n/2. ಎನ್ ಎಷ್ಟಿದೆ ಮಕ್ಕಳೇ? 20 ಇದೆ. 20/2 ಅಂದರೆ ಎಷ್ಟು ಬರುತ್ತೆ? 10 ಬರುತ್ತೆ, ಹೌದಾ? 1 ಸೆಕೆಂಡ್, ಕಾಣಿಸ್ತದೇನ ಇಲ್ವಾ? ಇಲ್ಲಿ ನೋಡಿ, n/2 ಅಂದರೆ 20 ಏನು ಬರುತ್ತೆ? 2 ಅಂತ ಬರುತ್ತೆ ಮಕ್ಕಳೇ. ಹಾಗಾದರೆ ಇದು ಹೋಯ್ತು ಅಂದರೆ ಎಷ್ಟು ಬರುತ್ತೆ? 10 ಬರುತ್ತೆ, ಹೌದಾ? 10 ಎಲ್ಲಿ ಬರುತ್ತೆ? 3 10ಕ್ಕಿಂತ ಏನಿದೆ ಸಣ್ಣದಿದೆ, 7 ಕೂಡ ಏನಿದೆ 10ಕ್ಕಿಂತ ಸಣ್ಣದಿದೆ. ಹಾಗಾದರೆ ನೆಕ್ಸ್ಟ್ ಬರೋದು ಅದು 14 10ಕ್ಕಿಂತ ಜಾಸ್ತಿ ಇದೆ, 7ಕ್ಕಿಂತ ಅಂದರೆ 10 ಅನ್ನೋದು ಏನಾಗಿದೆ ಅಂದರೆ 4ಕ್ಕಿಂತ ಚಿಕ್ಕ ಸಂಖ್ಯೆ, 7ಕ್ಕಿಂತ ದೊಡ್ಡ ಸಂಖ್ಯೆ. ಹಾಗಾದರೆ ಏನು ಬರುತ್ತೆ? ಈ ಒಂದರಲ್ಲಿ ಬರುತ್ತೆ, ಹೌದಾ? ಹಾಗಾದರೆ ಇಲ್ಲಿ ಬರೋ ಆಪ್ಷನಲ್ಲಿ ಯಾವ್ದು ಕರೆಕ್ಟ್ ಆಗುತ್ತೆ ಮಕ್ಕಳೇ? ಆಪ್ಷನ್ ಸಿ ಕರೆಕ್ಟಾಗಿರುತ್ತೆ, ಹೌದಾ? ನೋಡಿ ಎಷ್ಟು ಸಿಂಪಲ್ ಆಗಿದೆ. ಜಸ್ಟ್ ಏನು ಮಾಡಿ ಅಂದರೆ ಅರ್ಥ ಮಾಡ್ಕೊಳ್ಳಿ, ಲೆಕ್ಕ ಏನು ಕೊಟ್ಟಿದ್ದಾರೆ ಅಂತ ಸಮಾಧಾನ ಯೋಚನೆ ಮಾಡಿದ ನಿಮಗೇನಾಗುತ್ತೆ, ಕರೆಕ್ಟಾಗಿ ಉತ್ತರ ಗೊತ್ತಾಗುತ್ತೆ. ಓಕೆನಾ ಮಕ್ಕಳೇ? ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದು? ಕಾಟೆ ಏನಾಗಿದೆ? 3 tan A ಗೆ ಸಮವಾಗಿದ್ದರೆ ಕೋನ ಎ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಹಾಗಾದರೆ ಇಲ್ಲಿ ನೋಡಿ, ಇಲ್ಲಿ ಬರ್ಕೊಳ್ಳ ನಾನು ಒಂದು ನಿಮಿಷ. ಕಾಟೆ ಏನಾಗಿದೆ? 3 tan A ಗೆ ಸಮವಾಗಿದೆ ಅಂತೆ, ಹೌದಾ? ಕಾಟೆನ ಏನಂತ ಬರ್ಕೊತೀವಿ ಮಕ್ಕಳೇ? ನಾವು 1/tan A ಅಂತ ಬರ್ಕೋತೀವಿ, ಹೌದಾ? ಹಾಗಾದರೆ ಈ ಕಡೆ ಏನಾಗುತ್ತೆ? 3 tan A ಅಂತಲೇ ಆಗುತ್ತೆ, ಹೌದಾ? 3 ಹಾಗೆ ಇಟ್ಕೊಳ್ಳಿ. ಟ್ಯಾನ್ನ ಈ ಕಡೆ ತೊಗೊಳ್ಳೋಣ, ಹೌದಾ? 1/tan² A ಅಂತ ಆಗುತ್ತಾ ಮಕ್ಕಳೇ, ಹೌದಾ? ಹಾಗಾದರೆ ಏನಾಯ್ತು ಇಲ್ಲಿ? ಟ್ಯಾನ್ನ ಮೇಲ್ಗಡೆ ಕಳ್ಸೋಣ, ಒಂದು ಇದು ಕಳ್ಸೋಣ ಮಾಡೋಣ, ಹಿಂದೆ ಅಂದ್ರೆ ಏನು ಮಾಡೋಣ? ಭಿನ್ನರಾಶಿನೇ ಹಿಂದೆ ಮುಂದೆ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ? tan² A ಅಂದರೆ ಏನಾಗುತ್ತೆ? 1/3 ಅಂತ ಬರುತ್ತೆ. ಟ್ಯಾನ್ನ ಬರೀ ನಮಗೇನು ಬೇಕಾಗಿದೆ? ಕೋನ ಬೇಕಾಗಿದೆ. ಹಾಗಾದರೆ ನಾವೇನು ಮಾಡ್ತೀನಿ ಇಲ್ಲಿ? ಒಂದು ನಿಮಿಷ. tan 1/√3 ಮೇಲೂ √3 ಇರುತ್ತೆ. ಒಂದರದ್ದು ಘನ ಏನಾಗಿರುತ್ತೆ ಹೇಳಿ? ಘನ ಅಥವಾ ಘನಮೂಲ ಎರಡು ಕೂಡ ಏನಾಗಿರುತ್ತೆ? ಒಂದೇ ಆಗಿರುತ್ತೆ, ಹೌದಾ? ಹಾಗಾಗಿ ಏನಾಯ್ತು ಇವಾಗ? ನಾನು ಘನಮೂಲ 3ರ ಘನಮೂಲ ಏನೂ ಇಲ್ಲ, ಹಾಗಾಗಿ ಘನಮೂಲ 3 ಅಂತಲೇ ತೊಗೊಂಡಿದ್ದೀನಿ. ಹಾಗಾದರೆ tan A 1/3, ಹೌದಾ? ಎ ಈ ಕಡೆ ಬಂದರೆ ಏನಾಗುತ್ತೆ? tan ಇನ್ವರ್ಸ್ ಆಗುತ್ತೆ, 1/√3 ಅಂತ ಬರುತ್ತೆ. ಹಾಗಾದರೆ ಎಷ್ಟು ಬರುತ್ತೆ ಮಕ್ಕಳೇ? 30 ಬರುತ್ತೆ, ಹೌದಾ? ಹೌದಲ್ವಾ? ಅದೇ ರೀತಿ ನೆಕ್ಸ್ಟ್ P -4 -5 ಬಿಂದುವಿನಿಂದ ಎಳೆದ ಲಂಬವು X ಅಕ್ಷವನ್ನು Q ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ Q ಬಿಂದುವಿನಲ್ಲಿ ನಿಷೇಧಾಂಶಕಗಳು ಅಂತ ಕೇಳಿದ್ದಾರೆ, ಹೌದಾ? ಇಲ್ಲಿ ನೋಡಿ, ಇಲ್ಲಿ ಹೇಳ್ಬಿಟ್ಟಿದ್ದಾರೆ ಏನು? S ಅಕ್ಷಕವು ಅಂತ ಹೇಳಿದ್ದಾರೆ. X ಅಕ್ಷಕದಿಂದ ಏನಾಗಲ್ಲ, ಬೇರೆ ಲಂಬವು ಚೇಂಜ್ ಆಗಲ್ಲ. ಹಾಗಾದರೆ ಏನಾಗುತ್ತೆ? X ಅಕ್ಷಕದಲ್ಲಿ -4 ಇರುತ್ತೆ. ಇವನ್ ಎಲ್ಲಿ? Qದ್ರಲ್ಲಿ -4 ಇರುತ್ತೆ ಅಂತ ಹೇಳೋಣ. ಯಾವುದಾದ್ರಲ್ಲಿದೆ? ಇಲ್ಲಿ ನೋಡಿ 0 ಇದೆ, ಇಲ್ಲಿ -4 ಇದೆ, ಇಲ್ಲಿ -5 ಇದೆ, ಇಲ್ಲಿ 0 ಇದೆ. ಹಾಗಾದರೆ ಆಪ್ಷನ್ ಯಾವ್ದು ಕರೆಕ್ಟು? ಇದು ಆಪ್ಷನ್ ಕರೆಕ್ಟು, ಹೌದಾ? ಯಾಕಂದರೆ ಎಕ್ಸ್ ಛೇದದಲ್ಲಿ ಯಾವುದೇ ಏನಾಗಲ್ಲ, ಬದಲಾವಣೆ ಆಗ್ತಾ ಇಲ್ಲ. ಅಲ್ಲಿ ಅವರೇ ಹೇಳ್ಬಿಟ್ಟಿದ್ದಾರೆ, ಲಂಬವು X ಅಕ್ಷವನ್ನು Q ಬಿಂದುವಿನಲ್ಲಿ ಛೇದಿಸುತ್ತದೆ ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ಬರುತ್ತೆ? -4 ಅಂತಲೇ ಬರುತ್ತೆ.
ಹೌದಾ? ಅದೇ ರೀತಿ 6 ಮತ್ತು -1 ಮೂಲಗಳಾಗಿರುವ ವರ್ಗ ಸಮೀಕರಣವು ಅಂತ ಕೇಳಿದ್ದಾರೆ. ಹೌದಾ? ಒಂದು ನಿಮಿಷ ಇದು ಮರೆಸ್ಕೊಂಡ್ಬಿಡ್ತೀನಿ. ನೋಡಿ ಆಯಿತಾ, ಸಮೀಕರಣವು ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಲ್ವಾ ಏನದು? ಹಾಂ, ಎಕ್ಸ್ ಗಣ ಮೈನಸ್ ಎ ಪ್ಲಸ್ ಬಿ, ಹೌದಾ? ಎಕ್ಸ್, ಹೌದಾ? ಪ್ಲಸ್ ಏನಾಗುತ್ತೆ ಎ ಬಿನ, ಅವಾಗ ಏನಾಗುತ್ತೆ 0 ಅಂತ ತೊಗೋತಿದ್ವಿ ನಾವು. ಹೌದಾ? ಹಾಗಾದರೆ ಎಕ್ಸ್ ಏನೋ ಹಂಗೆ ತೊಗೊಳ್ಳೋಣ. ಎ ಪ್ಲಸ್ ಬಿ ಅಂತ ಹೇಳಿದಾರಲ್ವಾ, ಎ ಪ್ಲಸ್ ಬಿ ಎಷ್ಟಾಗಿರುತ್ತೆ ಅಂತ ಹೇಳಿದರೆ ಇಲ್ಲಿ ನೋಡಿ, 6 ಮತ್ತು -1 ಮೂಲಗಳಾಗಿರುವ ವರ್ಗ ಅಂತ ಹೇಳಿದ್ದಾರೆ. ಒಂದೆಷ್ಟಿದೆ? 6 ಇದೆ ಅಂತೆ, ಇನ್ನೊಂದೇನಿದೆ -1 ಇದೆ. ಹಾಗಾದರೆ ಇಲ್ಲೆಷ್ಟು ಬರುತ್ತೆ? 5 ಬಂತ? ಅದೇ ರೀತಿ ನೆಕ್ಸ್ಟ್ ಏನಿದೆ? ಎ ಇಂಟು ಬಿ ಅಂತ ಇದೆ, ಎ ಇಂಟು ಬಿ. ಒಂದೇನಿದೆ? 6 ಇದೆ, ಇನ್ನೊಂದಿಂದ -1 ಇದೆ. ಹಾಗಾದರೆ ಏನು ಬಂತು? -6 ಅಂತಲೇ ಬರ್ತಾ ಇದೆ. ಹೌದಾ? ಹಾಗಾದರೆ ಲಾಸ್ಟಿಗೆ ಉತ್ತರ ಏನು ಬರಬೇಕೀಗ? ನಾ ಎಕ್ಸ್ ಗಣ ಅಂತಲೇ ಬರ್ಕೋತೀನಿ. ಹೌದಾ? ಅದೇ ರೀತಿ ಮೈನಸ್ ಚಿಹ್ನೆನ ಹಾಗೆ ಇಟ್ಕೊಂಡೆ ನಾನು. ಎ ಪ್ಲಸ್ ಬಿ ಜಾಗದಲ್ಲಿ ಏನು ಬಂತು ಇವಾಗ? 5 ಬಂತು, ಮೈನಸ್, ಹೌದಾ? -5x ಅಂತ ಬಂತು. ಅದೇ ರೀತಿ ಈ ಚಿಹ್ನೆನ ಹಾಗೆ ಇಟ್ಕೋತೀನಿ, ಪ್ಲಸ್ ಇಲ್ಲೇನಿದೆ? -6 ಎ ಬಿ ಜಾಗದಲ್ಲಿ. ಇದನ್ನು -6 = 0 ಅಂತ ಹೇಳ್ತೀನಿ. ಅವಾಗ ಏನಾಗುತ್ತೆ? x² ಬರುತ್ತೆ ಮಕ್ಕಳೇ. ಹೌದಾ? x² -5x, ಸಾರಿ ಇಲ್ಲಿ ನೋಡಿ ಒಂದು ನಿಮಿಷ, ಪ್ಲಸ್ ಇಂಟು ಮೈನಸ್ ಅಂದರೆ ಏನಾಗುತ್ತೆ ಮಕ್ಕಳೇ? -6 = 6 ಅಂತಲೇ ತೊಗೋತೀವಿ. ಇಷ್ಟರಲ್ಲಿ ಯಾವುದು ಆಪ್ಷನ್ ಕರೆಕ್ಟ್ ಆಗಿದೆ ನೋಡಿ? x² - x, ನೋಡಿ ಆಪ್ಷನ್ ಬಿ. ಹೌದಲ್ವಾ? ನೋಡಿ ಒಂದ್ಸತಿ ನೀವು ಕರೆಕ್ಟಾಗಿ ಏನು ಮಾಡಿ ಅರ್ಥ ಮಾಡ್ಕೊಳ್ಳಿ. ಅದೇ ನೆಕ್ಸ್ಟ್ ಕ್ವಶನ್ ಏನದು? ಓಕೆ, ಅಲ್ಲಿವರೆಗೂ ಏನಾಗಿದೆ ಅಂದರೆ ಫಸ್ಟ್ ನಮ್ಮ ಮಾಡೆಲ್ ಕ್ವಶನ್ ಪೇಪರ್ ಆಯಿತು. ಓಕೆನಾ? ಅಲ್ಲಿಗೆ 8 ಕ್ವಶನ್ಸ್ ಆಯಿತು ಮಕ್ಕಳೇ. ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ ಕೂಡ 8 ಕ್ವಶನ್ಸ್ ಇದೆ. ಹಾಗಾದರೆ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರಲ್ಲಿ ನೋಡೋಣ ಇವಾಗ. ಏನದು? ಘನ ಪದಯುಕ್ತ ಮಹತ್ವ ಘಾತವು ಅಂದರೆ ಡಿಗ್ರಿ ಅಂತ ಕೇಳಿದ್ದಾರೆ. ಎಷ್ಟಿರ್ಬೋದು ಅಂತ ಹೇಳಿದ್ದಾರೆ. ಘನ ಅಂತಂದರೆ ನಿಮಗೇನಂತ ಗೊತ್ತಿರುತ್ತೆ? 3 ಅಂತ ಗೊತ್ತಿರುತ್ತಲ್ವ? ಅದರದ್ದು ಡಿಗ್ರಿ ಹಾಗಾದರೆ ಎಷ್ಟಿರುತ್ತೆ ಮಕ್ಕಳೇ? 3 ಇರುತ್ತೆ. ಹೌದಾ? ಆಪ್ಷನ್ 3. ಹೌದಾ? ಅದೇ ಥರ ಮಧ್ಯಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತಲ್ಲ ಏನದು? ಮೇಲ್ಮತಿ ಪ್ಲಸ್ ಕೆಳಮತಿ /2 ಅಂತ ಹೇಳ್ತೀವಿ ನಾವು. ಹೌದಾ? ಯಾವುದಿದೆ ಆಪ್ಷನ್ ನೋಡಿ? ಹಾಂ, ಇಲ್ಲಿದೆ ನೋಡಿ, ಮೇಲ್ಮತಿ ಪ್ಲಸ್ ಕೆಳಮತಿ /2 ಅಂತ ಹೇಳ್ತೀವಿ. ಹೌದಾ? ಸೂತ್ರ ಅದು. ಸೂತ್ರಗಳನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆದಷ್ಟು ಏನು ಮಾಡಿ ಅಂದರೆ ಒಂದು ಕಡೆ ಎಲ್ಲದನ್ನು ನೀಟಾಗಿ ಬರ್ಕೊಳ್ಳಿ ಮಕ್ಕಳೇ. ಆಮೇಲೆ ನೀವು ಮಲಗೋ ಜಾಗದಲ್ಲಿ ಅಥವಾ ನೀವು ಓದ್ತಿರಲ್ಲ ಆ ಜಾಗದಲ್ಲಿ ಏನು ಮಾಡಿ ಅಂದರೆ ಅದನ್ನ ಸ್ಟಿಕ್ ಮಾಡ್ಕೊಳ್ಳಿ ನೀಟಾಗಿ ಮನೆಯಲ್ಲಿ. ಅವಾಗ ಪ್ರತಿ ಸತಿ ನೀವು ಓದ್ತಾ ಇರ್ಬೇಕಾದ್ರೆ ಅಲ್ಲಿ ಕೂತಾಗ ಏನು ಮಾಡ್ಬೋದು, ಒಂದೊಂದು ಸತಿ ನೋಡಿದಾಗೆಲ್ಲ ಅದನ್ನು ಒಂದೊಂದು ಸತಿ ಹಾಗೆ ನೋಡ್ತಾ ಹೋಗಿ ಅವಾಗ ಏನಾಗುತ್ತೆ? ಜಾಸ್ತಿ ತಲೆಯಲ್ಲಿ ನೆನ್ಪುಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯಿತಾ? ನೀಟಾಗಿ ನಿಮ್ಮ ಜಾಗ ಓದೋ ಜಾಗದಲ್ಲೆಲ್ಲ ಒಂದು ಸ್ವಲ್ಪ ಸ್ಟಿಕ್ ಮಾಡ್ಕೊಳ್ಳಿ. ಇವು ಸೂತ್ರಗಳಾಗಿರ್ಬೋದು, ಇಲ್ಲ ಅಂದರೆ ಯಾವುದಾದ್ರು ಇವು ಈಕ್ವೇಷನ್ಸ್ ಇರುತ್ತಲ್ಲ ಸೈನ್ಸಲ್ಲೆಲ್ಲ, ವಿಜ್ಞಾನದಲ್ಲಿರುವಂಥ ಈಕ್ವೇಷನ್ಸ್ ಆಗಿರ್ಬೋದು, ಆ ಥರದ್ದನ್ನ ಸಮಾಜ ವಿಜ್ಞಾನದಲ್ಲಿ ಬರುವ ಯಾವುದಾದ್ರೂ ಇಶ್ವಿ ಆಗಿರ್ಬೋದು, ಆ ಥರದ್ದನ್ನೆಲ್ಲ ಏನು ಮಾಡ್ಕೊಳ್ಳಿ ಅಂದರೆ ಬರೆದು ನೀಟಾಗಿ ಅಲ್ಲಿ ಹಾಕ್ಕೊಳ್ಳಿ. ಅವಾಗ ಪ್ರತಿ ಸತಿ ನೀವು ಕಣ್ಣು ಆ ಕಡೆ ಹೋದಾಗೆಲ್ಲ ಅದನ್ನು ಓದ್ಬಿಟ್ಟು ಈ ಕಡೆ ಬರಬೇಕು ನೀವು. ಆವಾಗ ನೆನಪಲ್ಲಿ ಜಾಸ್ತಿ ಉಳ್ಕೊಳ್ಳುತ್ತೆ. ಬಹಳನ ಮಾಡಬೇಡಿ ಮಕ್ಕಳೇ. ಎಕ್ಸಾಮ್ ಮೂಮೆಂಟಲ್ಲಿ ಟೆನ್ಷನ್ಗೆ ಭಯ ಪಟ್ಕೊಂಡು ಏನು ಮಾಡ್ಬಿಡ್ತಾರೆ, ಎಲ್ಲ ಮರ್ತೋಗ್ಬಿಡ್ತಾರೆ. ಅದಕ್ಕೆ ಆ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಆಯಿತಾ? ಅದೇ ಥರ ಮೂರನೇದು ಏನದು? ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13 ಮತ್ತು 2ನೇ ಪದ 8 ಆದರೆ ಶ್ರೇಣಿಯ ಮೊದಲನೇ ಪದವು ಅಂತ ಕೇಳಿದ್ದಾರೆ. ಹೌದಾ? ಹಾಗಾದರೆ ಏನದು? 3ನೇ ಪದ ಅಂತಂದಾಗ ಏನು ಬರುತ್ತೆ? a + 2d ಅಂತ ತೊಗೋತೀರಾ? ಅದು ಎಷ್ಟಿದೆ ಮಕ್ಕಳೇ? 13 ಇದೆ ಅಂತೆ. ಅದೇ ರೀತಿ a + d ಅಂದರೆ 2ನೇ ಶ್ರೇಣಿ ಎಷ್ಟಿದೆ? 8 ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಹಾಗಾದರೆ ಇದು ಕ್ಯಾನ್ಸಲ್ ಮಾಡೋಣ. ಹೌದಾ? ಆಮೇಲೆ ಇಲ್ಲೇನಾಗುತ್ತೆ? ಇದನ್ನು ಮೈನಸ್ ಅಂತ ತಗೋತೀನಿ. ಎಲ್ಲ ಕಡೆ ಇದನ್ನೇನು ಮಾಡೋಣ? ಮೈನಸ್ ಚಿಹ್ನೆ ಬದಲಾವಣೆ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಇದು ಮೈನಸ್ ಆಯಿತು. 2d - d ಅಂದರೆ ಎಷ್ಟಾಯಿತು? d ಬಂತು. ಹೌದಾ? 13ರಲ್ಲಿ 8 ಹೋದರೆ ಎಷ್ಟು ಬರುತ್ತೆ ಮಕ್ಕಳೇ? 5 ಬರುತ್ತೆ. ಹೌದಾ? d ಏನು ಬಂತಿಲ್ಲಿ? 5 ಬಂತು. ಆದರೆ ಅವ್ರು ನಮ್ಮನ್ನು ಕೇಳಿರೋದೇನು? ಮೊದಲನೇ ಶ್ರೇಣಿ ಅಂತ ಕೇಳಿದ್ದಾರೆ. ಹೌದಾ? ಮೊದಲನೇ ಶ್ರೇಣಿ ಅಂತಂದಾಗ ಏನು ಬರುತ್ತೆ? a + d. a + d ಅಂದರೆ ಯಾವುದು? 2ನೇ ಶ್ರೇಣಿ. 2ನೇ ಶ್ರೇಣಿಯಲ್ಲಿ ಉತ್ತರ ಎಷ್ಟಿತ್ತು ನಮಗೆ? 8 ಅಂತ ಇತ್ತು. ಹೌದಾ? a ಅಂದರೆ ಮೊದಲನೇ ಶ್ರೇಣಿ ಅಂತೀವಲ್ವಾ? d ಅಂದರೆ ಎಷ್ಟು ಬಂದಿತ್ತು? 5 ಬಂದಿತ್ತಲ್ವಾ? 5. ಹೌದಾ? 8 ಸಾರಿ ಏನದು? a = ಏನಾಗುತ್ತೆ? ಇದರಲ್ಲಿ 8ರಲ್ಲಿ 5 ಹೋಯಿತು ಅಂದರೆ ಎಷ್ಟು ಬರುತ್ತೆ ಮಕ್ಕಳೇ? 3 ಬರುತ್ತೆ. ಹೌದಾ? ಅಷ್ಟೇ ಸಿಂಪಲ್ ನೋಡಿ. ಹೌದಾ? ನೆಕ್ಸ್ಟು ಹಾಂ, a1x + b1y + c1 = 0 ಮತ್ತು a2x + b2y + c2 = 0. ಈ ಜೋಡಿಯ ರೇಖಾತ್ಮಕ ಸಂಕೀರ್ಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಪರಸ್ಪರ ಛೇದಿಸಿದರೆ ಇವುಗಳಲ್ಲಿ ಸರಿಯಾದ ಸಂಬಂಧವೇನು?
ಆವಾಗಲೇ ನಾನು ಮಾಡೆಲ್ ಕ್ವಶನ್ ಪೇಪರ್ 1 ಮಾಡಿದಾಗ ಬಂದಿತ್ತಲ್ಲ ಉತ್ತರ, ಅದೇ ಸೇಮ್ ಉತ್ತರ ಬರುತ್ತೆ. ಯಾಕಂದರೆ ಪರಸ್ಪರ ಛೇದಿಸಿದರೆ ಇವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಹೇಳಿದ್ದಾರೆ. ಯಾಕಂದರೆ ಮೊದಲೇ ಹೇಳಿದರೆ ರೇಖಾತ್ಮಕಗಳ ಸಮೀಕರಣಗಳು ಪ್ರತಿನಿಧಿಸುವ ರೇಖೆಗಳು ಪರಸ್ಪರವಾಗಿ ಏನಾಗಿದೆ, ಛೇದಿಸುತ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗಾದರೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಬರುತ್ತೆ ಮಕ್ಕಳೇ. ಹೌದಾ? ಅದೇ ರೀತಿ ಒಂದು ಅಸಂಭವ ಘಟನೆಯ ಸಂಭವನೀಯತೆಯು ಅಂತ ಹೇಳಿದ್ದಾರೆ. ಹಾಗಂದರೆ ಏನಾಗಿರುತ್ತೆ ಅಂದರೆ, ಎಷ್ಟೇ ಸತಿ ನೀನು ಒಂದು ಯಾವ್ದಾದ್ರು ಕಾಯಿನ್ ಹಾಕಿ ಬಿಡ್ತಾ ಇದ್ದೆ ಅಂದರೆ ಅಲ್ಲಿ ಏನಾಗಿ ಬರುತ್ತೆ ಅಂತ ಹೇಳ್ಬೋದು ನಾವು? 0 ಅಂತ ಹೇಳ್ಬೋದು. ಇವೆಲ್ಲ ಏನಂದರೆ ಡೈರೆಕ್ಟ್ ಕ್ವಶನ್. ಇವನ್ನ ಯಾವ್ದು ಜಾಸ್ತಿ ಯೋಚನೆ ಮಾಡಬೇಕು ಬಿಡಿಸ್ಬೇಕು ಅನ್ನೋದಿರಲ್ಲ. ಪಟ್ಟಂತ ಒಂದು 5 ಸೆಕೆಂಡ್ 2 ಸೆಕೆಂಡ್ ಕೂಡ ಆಗಲ್ಲ ಮಕ್ಕಳ. ಪಟ್ಟಂತ ಕ್ವಶನ್ನ ನೀಟಾಗಿ ಓದಿದ್ರೆ ಆನ್ಸರ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಆಯಿತಾ? ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಏನು? ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಹೇಳಿದ್ದಾರೆ. ನಿಮಗೆಲ್ಲ ಸೂತ್ರ ಗೊತ್ತಿದ್ರೆ ಇದು ಈಸಿಯಾಗಿ ಹೇಳ್ಬೋದು. ನೋಡೋಣ ಏನದು? ಟ್ಯಾನ್ ಸ್ಕ್ವೇರ್ ಟೀಟಾದ್ದು ಸೂತ್ರ ಏನು ಬರುತ್ತೆ ಮಕ್ಕಳ? ನೋಡೋಣ. ಟ್ಯಾನ್ ಸ್ಕ್ವೇರ್ ಟೀಟಾದ್ದು ಸೂತ್ರ ಏನು ಹೇಳಿ? ಸೈನ್ ಸ್ಕ್ವೇರ್ ಟೀಟಾ -1 ಅಂತೀವಿ. ಇಲ್ಲ, ಸೈನ್ ಸ್ಕ್ವೇರ್ ಟೀಟಾ ಫಾರ್ಮುಲಾ ಏನು ಬರುತ್ತೆ? 1 + ಟ್ಯಾನ್ ಸ್ಕ್ವೇರ್ ಟೀಟಾ ಅಂತೀವಿ. ಹೌದಾ? ಹಾಗಂದರೆ ಇದೇನು ಬರುತ್ತೆ? ಇದಲ್ಲ. ಹೌದಾ? ಅದೇ ರೀತಿ ಸೈನ್ ಟೀಟಾ. ಓಕೆ, ಸೈನ್ ಟೀಟಾ ಅಂದರೆ ಅದರದ್ದು ಸೈನ್ ಟೀಟಾಗೆ ನಾವು ಏನಂತ ಬರಿಬೋದು ಮಕ್ಕಳೇ? 1 / ಕೊಸೆಕ್ ಟೀಟಾ ಅಂತ ಬರಿಬೋದಾ? ಇಲ್ಲ, ಏನು ಬರಿಬೋದು? ಇನ್ನೊಂದು ಏನು ಬರಿಬೋದು ಹೇಳಿ ನೋಡೋಣ. 1 / ಕೊಸೆಕ್ ಟೀಟಾ ಅಂತಾರಂದ್ರೂ ಬರ್ಕೋಬೋದು. ಇಲ್ಲ ಅಂದರೆ ಮತ್ತೇನು ಬರಿಬೋದು? ಇಲ್ಲ ಅಂದರೆ ಸೈನ್ ಟೀಟಾ ಬರೆದಿದ್ದೀವಲ್ಲ, ಅವಾಗೇನು ಬರ್ಬೋದು? ಟ್ಯಾನ್ ಟೀಟಾ / ಕಾಸ್ ಟೀಟಾ ಅಂತನಾದರೂ ಬರ್ಕೋಬೋದು. ಹೌದಾ? ಹಾಗಾದರೆ ಇಲ್ಲಿ ಯಾವ್ದು ಬರಲ್ಲ? ಆನ್ಸರ್ ಯಾವುದು? ಇದು ಬರಲ್ಲ. ಸೈನ್ ಟೀಟಾ = 1/2 ಟೀಟಾ ಅಂತ ಕೊಟ್ಟಿರ್ತಾರೆ, ಅದು ಬರಲ್ಲ. ಕಾಸ್ ಟೀಟಾ ಅಂತ ಬರುತ್ತೆ, ಅದಕ್ಕೆ ಏನಾಗಲ್ಲ, ಆನ್ಸರ್ ಬರಲ್ಲ ಅದು. ಓಕೆನಾ? ಕೊಸೆಕ್ ಟೀಟಾ ಅಂತ ಬರುತ್ತೆ. ಅದೇ ರೀತಿ ಕಾಟ್ ಟೀಟಾ ಅಂದರೆ ಸೈನ್ ಟೀಟಾ / ಕಾಸ್ ಟೀಟಾ ಅಂತ ಕೊಟ್ಟಿದ್ದಾರೆ. ಸೈನ್ ಟೀಟಾ / ಕಾಸ್ ಟೀಟಾ ಅಂದರೆ ಏನು ಬರುತ್ತೆ? ಟ್ಯಾನ್ ಟೀಟಾ. ಅದೇ ಕಾಟ್ ಟೀಟಾ ಅಂದರೆ ಕಾಸ್ ಟೀಟಾ / ಸೈನ್ ಟೀಟಾ. ಹೌದಾ? ಹಾಗಾದರೆ ಇದೇನು ಬರುತ್ತೆ? ಉತ್ತರ ತಪ್ಪು. ಅದೇ ರೀತಿ ಸೈನ್ ಸ್ಕ್ವೇರ್ ಟೀಟಾ = ಏನು ಬರುತ್ತೆ? 1 - ಕಾಸ್ ಸ್ಕ್ವೇರ್ ಟೀಟಾ. ಹೌದಾ? ಈ ಸೂತ್ರ ಕರೆಕ್ಟಾ? ಆಪ್ಷನ್ ಡಿ. ನೋಡಿ ಎಷ್ಟು ಕರೆಕ್ಟಾಗಿದೆ. ಅದಕ್ಕೆ ಹೇಳೋದು ಸೂತ್ರಗಳನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಮಕ್ಕಳೇ. ಯಾಕಂದರೆ ಅದ್ರ ಮೇಲೂ ಏನಂದರೆ MCQ ಅಲ್ಲಿ ತುಂಬ ಕ್ವಶನ್ಸ್ ಬಂದೇ ಬರುತ್ತೆ. ಅವಾಗ ಏನಾಗುತ್ತೆ, ನೀವು ಸುಲಭವಾಗಿ ಏನು ಮಾಡ್ಬೋದು? ಪಾಯಿಂಟ್ಸ್ ತೊಗೊಂಬಿಡ್ಬೋದು. ಅಕಸ್ಮಾತ್ ನೀವು ಏನಾದರೂ ಓದಿ ಹೋಗಿಲ್ಲ ಅಂತ ಇಟ್ಕೊಳ್ಳಿ, ನೀವು 1 ಮಾರ್ಕ್ಸ್ 2 ಮಾರ್ಕ್ಸ್ ಬರೆಯಲ್ಲ. ಅಕಸ್ಮಾತ್ ಕೆಲವೊಂದು ಸತಿ ಏನಾಗುತ್ತೆ, ಅರ್ಧ ಮಾರ್ಕ್ಸಿಂದಾದರೂ ನೀವು ಮಾರ್ಕ್ಸ್ ಬಂದುಬಿಟ್ಟಿರುತ್ತೆ. ಇಲ್ಲಿ ಹೋಯ್ತಂದರೆ 1 ಮಾರ್ಕ್ಸ್, ಬಂತಂದರೆ 1 ಮಾರ್ಕ್ಸ್. ಅದಕ್ಕೆ ಹೇಳೋದು, ಇದನ್ನು ನೀಟಾಗಿ ಓದ್ಬಿಟ್ಟು ಕರೆಕ್ಟಾಗಿ ಸಾಲ್ವ್ ಮಾಡಿ. 1 ಮಾರ್ಕ್ಸ್ನ ಹಿಂಗೂ ಕಳ್ಕೊಬೋದು, ಹಿಂಗೂ ಗಳಿಸ್ಕೋಬೋದು. ಅದಕ್ಕೆ ಹೇಳೋದು, ನೀಟಾಗಿ ಕ್ವಶನ್ ಓದಿ ಅರ್ಥ ಮಾಡಿಕೊಂಡು ಆಮೇಲೆ ಏನು ಮಾಡಿ? ಸಾಲ್ವ್ ಮಾಡಿ. ಆಯಿತಾ? ಅದೇ ಥರ ಟ್ರಯಾಂಗಲ್ ABC ಮತ್ತು ಟ್ರಯಾಂಗಲ್ DEFಗಳು ಸಮಾನ ರೂಪಗಳಾಗಿವೆ ಮತ್ತು AB/DE ಮತ್ತು BC/FD ಆದರೆ ಕೆಳಗಿನವುಗಳಲ್ಲಿ ಸರಿಯಾದ ಸಂಬಂಧವು ಅಂತ ಹೇಳಿದ್ದಾರೆ. ಏನಿಲ್ಲ, ಇಲ್ಲೇನಾಗಿದೆ ಅಂದರೆ ತ್ರಿಭುಜಗಳ ಚಾಪ್ಟರ್ ನಾವೇನು ಮಾಡಿದ್ವಲ್ಲ ಅಲ್ಲಿಂದ ಬಂದಿದೆ ಇದು. ಹೇಗೆ ನೋಡ್ತೀನಿ ಇವಾಗ. ಇಲ್ಲಿ ನೋಡಿ, ಟ್ರಯಾಂಗಲ್ ಇನ್ನೇನು ಮಾಡ್ತೀನಿ ನಾನು? ABC ಅಂತ ಕೊಡ್ತೀನಿ. ಈ ಕಡೆ ಏನು ಮಾಡ್ತೀನಿ? ಟ್ರಯಾಂಗಲ್ ಯಾವುದಿದೆ ಮಕ್ಕಳು? ಇನ್ನೊಂದು DEF. ಓಕೆ, DF ಅಂತ ಹೇಳೋಣ. ಯಾವುದದು? AB ಅಂದರೆ ಈಗ ನೋಡ್ರಿ, ಒಂದು ನಿಮಿಷ. AB ಅಂದರೆ ಯಾವ್ದು ತಗೋತೀನಿ? ಒಂದು ಇಲ್ಲಿ ನೋಡಿ, ABಗೆ ಯಾವ್ದು ಸಮವಾಗಿದೆ ಅಂತ ಹೇಳ್ತಾ ಇದ್ದಾರಲ್ಲಿ? DE ಸಮವಾಗಿದೆ. ಹೌದಾ? ಅದೇ ರೀತಿ BCಗೆ ಯಾವ್ದು ಸಮವಾಗಿದೆ? FD ಅಂದರೆ ಇದು. ಹೌದಾ? ಹಾಗಾದರೆ ಎರಡೂ ಕಡೆ ಇರೋಂಥ ಬಾಹುಗಳು ಸಮವಾಗಿದೆ. ಹಾಗಂದರೆ ಇನ್ನೊಂದು ಏನು ಸಮ ಆಗಬೇಕು? ಕೋನಗಳು ಸಮವಾಗಬೇಕು. ಯಾಕಂದರೆ ನಿಮಗೆ ಗೊತ್ತಲ್ಲ, SAS ಪ್ರಮೇಯ ಗೊತ್ತಲ್ಲ. SAS ಪ್ರಮೇಯದಲ್ಲಿ ಏನು ಹೇಳ್ತೀವಿ ನಾವು? 2 ಬಾಹುಗಳು ಮತ್ತು ಒಂದು ಕೋನ ಏನಾಗಿರಬೇಕು ಅಂತಂದರೆ ಸಮವಾಗಿರಬೇಕು ಅಂತ ಹೇಳ್ತಿದ್ವಿ. ಹೌದಾ? ಹಾಗಾದರೆ ಇಲ್ಲೇನೈತಿ? 2 ಬಾಹುಗಳು ಸಮವಾಗಿದೆ ಅಂತ ಅವರೇ ಕೊಟ್ಟಿದ್ದಾರೆ. ಹಾಗಂದ್ರೆ ಯಾವ ಕೋನ? ಆ ಕೋನ ಏನಾಗಿರಬೇಕು ಅಂದರೆ 2 ಬಾಹುಗಳಿಗೆ ಏನಾಗಿರಬೇಕು? ಟಚ್ ಆಗಿರಬೇಕು ಅಂತ ಹೇಳ್ತಿದ್ವಿ ನಾವು. ಹೌದಾ? ಹಾಗಾದರೆ ಇಲ್ಲಿ 2 ಬಾಹುಗೆ ಟಚ್ ಆದಂಥ ಕೋನ ಯಾವುದು? ಕೋನ B. ಹೌದಾ? ಅದೇ ರೀತಿ ಇಲ್ಲಿ 2 ಬಾಹುಗಳಿಗೆ ಟಚ್ ಆದಂತಹ ಕೋನ ಯಾವುದಾಗಿರುತ್ತೆ ಮಕ್ಕಳೇ? ಕೋನ D. ಹೌದಾ? ಹಾಗಾದರೆ ಏನು ಬರುತ್ತೆ ನೋಡಿ, ಇಲ್ಲಿದೆ ಕೋನ B = ಕೋನ D ಅಂತ ಹೇಳ್ಬೋದು ನಾವು. ಓಕೆನಾ? ಅದೇ ರೀತಿ ನೆಕ್ಸ್ಟ್ ಏನದು? ಒಂದು ನಿಮಿಷ. ಏನದು? 64 cm³ ಘನಫಲವನ್ನು ಹೊಂದಿರುವ 2 ವರ್ಗಗಣಗಳು ಮೂಲಗಳನ್ನು ಸೇರಿಸಿ ಒಂದು ಆಯತ ಘನಾಕೃತಿಯನ್ನು ತಯಾರಿಸಿದೆ. ಆಯತ ಘನಾಕೃತಿಯ ಅತ್ಯಂತ ಉದ್ದದ ಅಂಚಿನ ಅಳತೆಯು ಅಂತ ಹೇಳಿದ್ದಾರೆ. ಹೌದಾ?
ಹಾಗಾದರೆ ಏನಂತ ಹೇಳ್ಬೋದು, ಘನಫಲ ಅಂತಂದು ಹೇಳಿದಾಗ ಅದ್ರ ಸೂತ್ರ ಏನು ಅಂತ ಹೇಳ್ಬೋದು. ಏನದ್ರ ಸೂತ್ರ? ಎ ಕ್ಯೂಬ್ ಅಂತ ಹೇಳ್ಬೋದಾ? ಹೌದಾ? ಹಾಗಾದರೆ ಎಷ್ಟು ಬಂದಿದೆ ಇಲ್ಲಿ? 64. ಹೌದಾ? 64 ಯಾವುದ್ರದ್ದು ಘನ ಆಗಿರುತ್ತೆ ಹಾಗಾದರೆ? ಎಷ್ಟರದ್ದು ಹೇಳಿ ನೋಡೋಣ ಮಕ್ಕಳೇ. 4. ಎಷ್ಟು? 4 4 16, 16 4 ಎಷ್ಟು ಆಯ್ತು? 64 ಬಂತ. ಹೌದಾ? ಹಾಗಾದರೆ ಇದ್ರದ್ದೇನು ಬಂತು? 64ರದ್ದು ಗಣಮೂಲ ಎಷ್ಟು ಬರುತ್ತೆ? 4 ಬರುತ್ತೆ. ಹಾಗಾದರೆ ಉತ್ತರ 4 ಅಲ್ಲ. ಅವ್ರು ಏನು ಹೇಳಿದ್ದಾರೆ? 2 ವರ್ಗಗಳ ಗಣಗಳು ಮುಖಗಳು ಸೇರಿಸಿ ಅಂತ ಹೇಳಿದ್ದಾರೆ. ಎರಡನ್ನೂ ಏನು ಮಾಡಿದರೆ? ಸೇರಿಸಿದ್ದಾರೆ. ಹಾಗಾದರೆ ಏನಾಗುತ್ತೆ ಇಲ್ಲಿ? 2 ಅಂತ ಬಂದಿದೆ. 2 ಇಂಟು ಇದನ್ನು ಮಾಡಿ 4 ಎಷ್ಟಾಯಿತು? 8 ಆಯಿತು. 8 ಸೆಂಟಿಮೀಟ್ರ್. ಹೌದಾ? ಒಂದೇ ಕೇಳಿದರೆ ಏನು ಬರ್ತಾಯಿತ್ತು? 4 ಬರ್ತಾಯಿತ್ತು. ಅದು 2 ಕೇಳಿದ್ದಾರೆ, ಅದಕ್ಕೆ ಏನು ಬರುತ್ತೆ? 8 ಬರುತ್ತೆ. ಅದಕ್ಕೆ ಕ್ವಶನ್ ಏನು ಮಾಡಿ ಕರೆಕ್ಟಾಗಿ ಓದಿ. ಆಪ್ಷನ್ ಏನು ಬರುತ್ತೆ? ಬಿ. ಇಷ್ಟೇ ನೋಡಿ ಮಕ್ಕಳೇ, 16 ಕ್ವಶನ್ನ ಎಷ್ಟು ಪಟ 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 ಅಂತ ಮುಗಿಸಿದಲ್ವಾ? ಅದಕ್ಕೆ ಹೇಳೋದು, ನೀವು ಕಾನ್ಸೆಪ್ಟ್ ಯಾವುದಾದ್ರೂ ಕರೆಕ್ಟಾಗಿ ಓದಿದ್ರಿ ಅಂತಂದರೆ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹಾಗಂತ ಜಾಸ್ತಿ ಮುಂದಾಲೋಚನೆ ಮಾಡಿ ಆ ಕ್ವಶನ್ನ ಅರ್ಧಂಬರ್ಧ ಓದಿದ್ರೂ ಸಮಸ್ಯೆ ಆಗುತ್ತೆ. ಯಾಕಂದರೆ ಈಗ ಲಾಸ್ಟ್ ಕ್ವಶನಲ್ಲೇ ನೀವು ನೋಡಿದ್ರಿ, ನೀವು ಕರೆಕ್ಟಾಗಿ ಓದಿಲ್ಲ ಅಂದರೆ ಬರೀ ಒಂದು ಗಣಮೂಲ ಅಂದ್ಕೊಂಡು ನೀವೇನಾದರೂ ಆಪ್ಷನ್ ಎ ಕೊಟ್ರಿ ಅಂದರೆ 1 ಮಾರ್ಕ್ಸ್ ಹೋಯ್ತು. ಅದಕ್ಕೆ ಏನು ಮಾಡಬೇಕು ಅಂದರೆ ಆಪ್ಷನ್ ಬಿ. ಯಾಕಂತಂದರೆ 2 ಘನಮೂಲಗಳು ಅಂತ ಅವ್ರು ಹೇಳಿದ್ದಾರೆ. ಕರೆಕ್ಟಾಗಿ ಕ್ವಶನ್ನ ಅರ್ಥ ಮಾಡ್ಕೊಳ್ಳಿ, ಅಲ್ಲೇ ಏನು ಮಾಡ್ಬೋದು? ಕರೆಕ್ಟಾಗಿ ಮಾರ್ಕ್ಸ್ನ ನೀವು ತೊಗೋಬೋದು. ಇವಾಗ ಬರೀ ನಾವು MCQsನ ಮಾಡಿದ್ವಿ. ಅಕಸ್ಮಾತ್ ಫುಲ್ ಮಾಡಲ್ ಕ್ವಶನ್ ಪೇಪರ್ ನಮಗೆ ಬೇಕು ಯಾವುದಾದ್ರೂ ಒಂದು ಅಂದರೆ ಹೇಳಿ ಮಕ್ಕಳು, ಒಂದು ಫುಲ್ ಮಾಡಲ್ ಕ್ವಶನ್ ಪೇಪರ್ ಒಂದು ಕ್ಲಾಸ್ ತೊಗೊಂಬಿಟ್ಟು ಏನು ಮಾಡೋಣ, ಕ್ಲಿಯರಾಗಿ ಒಂದು ಸರಿ ಡಿಸ್ಕಸ್ ಮಾಡೋಣ. ಅದಕ್ಕೆ ಯಾಕೆ ವೇಟ್ ಮಾಡ್ತಾಯಿದ್ವಿ ಅಂದರೆ ನಿಮಗೆಲ್ಲ ಇನ್ನೂ ಸಿಲೆಬಸ್ ಕಂಪ್ಲೀಟಾಗಿ ಮುಗ್ದಿಲ್ಲ. ಅಕಸ್ಮಾತ್ ನಾವು ಎಕ್ಸ್ಪ್ಲೇನ್ ಮಾಡಿದ್ರು ಕೆಲವೊಂದು ಟಾಪಿಕ್ ನಿಮ್ಗೆ ಆಗಿರಲ್ಲ, ಅಯ್ಯೋ ನಮಗಿನ್ನೂ ಇದು ಆಗೇ ಇಲ್ಲ, ನಮ್ಗೆ ಅರ್ಥ ಆಗ್ತಿಲ್ಲ ಅಂತಲೂ ಅನಿಸುತ್ತೆ. ಅದಕ್ಕೆ ನಿಮ್ಮ ಸ್ಕೂಲಲ್ಲೆಲ್ಲ ಸಿಲೆಬಸ್ ಆದಷ್ಟು ಈ ಮಂತ್ ಎಂಡ್ ಮುಗಿಸ್ತಾರೆ, ಇಲ್ಲ ಡಿಸೆಂಬರ್ 1 ವಾರದಲ್ಲೆಲ್ಲ ಮುಗಿಸ್ಬಿಡ್ತಾರೆ. ಅದಾದಮೇಲೆ ಏನು ಮಾಡೋಣ, ಪೂರ್ತಿ ಮಾಡಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಅದೇ ರೀತಿ ನಾವು ಏನು ಮಾಡ್ತಿರ್ತೀವಿ ಅಂದರೆ ಬೇರೆ ಬೇರೆ ಚಾಪ್ಟರ್ಸ್ನ ಏನು ಮಾಡ್ತೀವಿ, ಅಪ್ಲೋಡ್ ಮಾಡ್ತಾನೇ ಹೋಗ್ತೀವಿ. ಅದನ್ನು ನೋಡಿ ಮಕ್ಕಳೇ, ಅಕಸ್ಮಾತ್ ನಿಮ್ಮ ಸ್ಕೂಲಲ್ಲಿ ಹೇಳೋದು ಏನಾದರೂ ಕೆಲವೊಂದು ಡೌಟ್ಸ್ ಇತ್ತು ಅಂದರೆ ನಿಮ್ಗೆ ಅಲ್ಲಿ ಕ್ಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ ಅಲ್ಲಿ ಅರ್ಥ ಆಗ್ತಿಲ್ಲ ಅಂದರೆ ಇಲ್ಲಿ ಅರ್ಥ ಆಗೋಂಥ ಚಾನ್ಸಸ್ಸು ಇರುತ್ತೆ. ನಿಮ್ಗೇನಾದರೂ ಅರ್ಥ ಆಗ್ತಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಇರುತ್ತೆ, ಅಲ್ಲಿ ತಿಳಿಸಿ. ನಾವು ಅದಕ್ಕೆ ಏನು ಮಾಡ್ತೀವಿ, ರಿಪ್ಲೈ ಮಾಡ್ತೀವಿ. ಆದಷ್ಟು ಚಾಪ್ಟರ್ ವೈಸ್ ಕ್ವಶನ್ಸ್ನ ನಾವು ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಿಮಗೆ ಪರ್ಟಿಕ್ಯುಲರ್ ಈ ಚಾಪ್ಟ್ರಿಂದನೇ ಬೇಕು ಅನ್ನೋದಿದ್ರೆ ತಿಳಿಸಿ. ನಿಮ್ಮ ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ನ ನಾವು ಚಾಪ್ಟರ್ ವೈಸ್ ಮಾಡಿಬಿಟ್ಟು ಅದನ್ನು ನೀಟಾಗಿ ಸೆಗ್ರಿಗೇಟ್ ಮಾಡಿ ನಿಮಗೆಲ್ಲ ಕಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಆಯಿತಾ? ಅದಷ್ಟೇ ಅಲ್ಲದೆ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಬೇಕಿದ್ದರೆ ನಿಮಗೆ ಕ್ವಶನ್ ಪೇಪರ್ ಅಂದರೆ ಎಕ್ಸಾಮ್ ಬೋರ್ಡಲ್ಲಿ ಹೆಂಗೆ ಕ್ವಶನ್ ಪೇಪರ್ ಬರುತ್ತಲ್ಲ ಅದೇ ಥರ ನಿಮ್ಮ ಪ್ರಿಪ್ರೇಟ್ರಲ್ಲೂ ಬರ್ತಾ ಇರುತ್ತೆ ಇನ್ಮೇಲಿಂದ. ಅದಕ್ಕೆಲ್ಲ ನೀಟಾಗಿ ಹೆಂಗೆ ಆನ್ಸರ್ಸ್ ಬರೀಬೇಕು, ಆನ್ಸರ್ ಬುಕ್ಲೆಟಲ್ಲಿ ಎಷ್ಟು ಸ್ಟೆಪ್ಸ್ನ ಫಾಲೋ ಮಾಡಬೇಕು, ಯಾವುದು ಎಷ್ಟು ಉದ್ದ ಬರೀಬೇಕು, 2 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 5 ಮಾರ್ಕ್ಸಿಗೆಲ್ಲ ಎಷ್ಟು ಬರೀಬೇಕು ಅನ್ನೋದನ್ನ ನೀಟಾಗಿ ಒಂದ್ಸರಿ ತೋರಿಸಿ. ಅಂದರೆ ಲಾಸ್ಟ್ ಇಯರ್ ಬೋರ್ಡ್ ಎಕ್ಸಾಮ್ ಮ್ಯಾಥ್ಸ್ ಪೇಪರಲ್ಲಿ ಯಾರಿಗೆ 20 ಔಟ್ ಆಫ್ 80 ಔಟ್ ಆಫ್ 80 ಬಂದಿದೆ ಅವ್ರ ಪೇಪರ್ಸ್ನ ತೊಗೊಂಡು ನಿಮ್ಗೆ ಏನು ಮಾಡ್ತೀವಿ ಒಂದ್ಸತಿ ತೋರಿಸ್ತೀವಿ. ಅವಾಗ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೀವು ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಮಕ್ಕಳೇ. ನಿಮ್ಮ ಚಾಪ್ಟರ್ ವೈಸ್ ಕ್ವಶನ್ಸ್ ಬೇಕಂದರೆ ಅದನ್ನು ನೀವು ಕಮೆಂಟ್ ಮಾಡಿದ್ರೆ ನಮ್ಗೆ ಈಸಿಯಾಗಿ ಏನು ಮಾಡ್ಬೋದು ಅಂದರೆ ಹೇಳೋಕ್ಕೆ ಈಸಿ ಆಗ್ಬೋದು. ಆದಷ್ಟು ಏನು ಮಾಡ್ತೀವಿ ಅಂದರೆ ಇನ್ಮೇಲೆ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾನೆ ಇರ್ತೀವಿ. ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇಲ್ಲ ಅಂದರೆ ನಮ್ಮ ಯೂಟ್ಯೂಬ್ ವಾಟ್ಸಪ್ ಚಾನಲ್ ಇದೆಲ್ಲ ಅಲ್ಲಿ ಬೇಕಿದ್ರೂ ನೀವೇನು ಮಾಡಿರಿ ಅಂದರೆ ಕೇಳಿ, ಅಲ್ಲಿ ನಮ್ಮ ನಂಬರ್ ಇರುತ್ತಲ್ಲ ಅಲ್ಲಿ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಮೆಸೇಜ್ ಹಾಕಿ ಅದಕ್ಕೆ ನಾವೇನು ಮಾಡ್ತೀವಿ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಹಾಗಾದರೆ ಇಲ್ಲಿ ಮುಗಿಸೋಣ ಮಕ್ಕಳೇ. ಥ್ಯಾಂಕ್ ಯು.